ಕಾರ್ಮಿಕರ ಎಡವಟ್ಟಿಗೆ ಬೀದಿಗೆ ಬಿದ್ದಿದ್ದಾರೆ ಮಾಲೀಕ. ಕೆಲಸಗಾರರ ಅಚಾತುರ್ಯಕ್ಕೆ ಕಾಫಿ ತೋಟ ಸಂಪೂರ್ಣ ನಾಶ ಆಗ್ಬಿಟ್ಟಿದೆ. ಸುಮಾರು 2 ಎಕರೆ ಕಾಫಿ ತೋಟವನ್ನೇ ಹಾಳು ಮಾಡ್ಬಿಟ್ಟಿದ್ದಾರೆ ಕಾರ್ಮಿಕರು. ಔಷಧಿಯ ಬದಲು ಕಳೆನಾಶಕ ಸಿಂಪಡಣೆ ಮಾಡ್ಬಿಟ್ಟಿದ್ದಾರೆ. ಛೇ, ನಿಜಕ್ಕೂ ದೌರ್ಭಾಗ್ಯ ಅವ್ರದ್ದು. ಔಷಧಿ ಬದಲು ಕಳೆನಾಶಕವನ್ನ ಸಿಂಪಡಣೆ ಮಾಡಿದ್ದಾರೆ ಕಾರ್ಮಿಕರು. ಸುಮಾರು 6 ಲಕ್ಷ ಮೌಲ್ಯದ 2 ಎಕರೆಗೂ ಹೆಚ್ಚಿನ ಕಾಫಿ ಬೆಳೆ ಸಂಪೂರ್ಣವಾಗಿ ನಾಶ ಆಗೋಗ್ಬಿಟ್ಟಿದೆ. ಎಲ್ಲಪ್ಪ ಇದು ಅಂದ್ರೆ ಸಕಲೇಶ್ಪುರದ ಎಡಿಕೆರೆ ಅನ್ನೋ ಗ್ರಾಮದಲ್ಲಿ ಕಾಫಿ ಫಸಲಿಗೆ ಬಂದಿತ್ತು ಕಾಫಿ. ಅದನ್ನ ಕಳ್ಕೊಂಡು ರೈತ ಸುಬ್ಬೇಗೌಡ ಕಂಗಾಲಾಗ್ಬಿಟ್ಟಿದ್ದಾರೆ. ಈ ವರ್ಷದ ಮುಗಿತು ಬಿಡಿ, ಮುಂದಿನ ವರ್ಷದ ಕತೆ ಹೇಳಿ ಅದು ಇಲ್ವಲ್ಲ. ಅಲ್ಲಿ ನೋಡಿ, ಅಲ್ಲಿ ಅವ್ರು ಎಂತ ಎಡವಟ್ಟು ಮಾಡಿದ್ದಾರೆ ಅದನ್ನ ಹೇಳ್ತಾರಾ? ಗಾದೆ ಮಾತೆ ಇಲ್ವಾ, ಆಳ್ ಮಾಡಿದ ಆಳೆ ಅಂತ. ಕಳೆನಾಶಕ ಹೊಡೆದಿದ್ದಾರೆ ಇವರು. ಕಳೆನಾಶಕ ಅದು ಎಲ್ಲಿಗೆ ಹೊಡೆದಿದ್ದಾರೆ? ಕಾಫಿ ಗಿಡಕ್ಕೆ ಹೊಡೆದು ಬಿಟ್ಟಿದ್ದಾರೆ, ಸ್ಪ್ರೇ ಮಾಡಿದ್ದಾರೆ. ಗಿಡ ಎಲ್ಲ ಸುಟ್ಟು ಹೋಗಿದೆ. ನೋಡಿ, ಅಲ್ಲಿ ಸಕಲೇಶ್ಪುರದ ಎಡಿಕೆರೆ ಅನ್ನುವಂತಹ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಕಾರ್ಮಿಕರ ಎಡವಟ್ಟಿಗೆ ಅಂದ್ರೆ ಕೆಲಸಗಾರ ಎಡವಟ್ಟಿಗೆ ಪಾಪ 2.5 ಎಕರೆ ತೋಟ ಕಳ್ಕೊಂಡು ಮಾಲೀಕ ಈಗ ಕಣ್ಣೀರ್ ಹಾಕೊಂಡು ಕುತ್ಕೋಬೇಕಷ್ಟೇ. ಬಿಳಿಕೆ ಅಂತ ಬರಪ್ಪ ಅಂದೆ ಗಮ್ಮಿಂದು ಅಂತ. ಅವನು ಗ್ರಾಮದ ವಿ.ಕೆ. ಸುಬ್ಬೇಗೌಡ ಮಾತಾಡ್ತಿರೋದು. ನಮ್ಮ ತೋಟದಲ್ಲಿ 34 ಸರ್ವೆ ನಂಬರ್ ಎಡಿಕೆರೆ ಗ್ರಾಮ. ಅದರಲ್ಲಿ ಅರೇಬಿಕಾ ಮತ್ತು ರೋಬಸ್ಟಾ ಕಾಫಿ ಬೆಳೆ ಮಾಡಿದ್ವಿ. ಸ್ಪ್ರೇ ಇದಕ್ಕೆ ಹೋದಾಗ ಕಾಂಟಾಪು ಮತ್ತು ಆಮ್ಲ ಹೊಡಿತಾ ಇದ್ವಿ. ಆಮೇಲೆ ಗಮ್ಮು ಅಂಥೇಳಿ ಬೇರೆ ಕಳೆನಾಶಕ ಉಪಯೋಗಿಸ್ಬಿಟ್ಟು ಸ್ವಲ್ಪ ತೋಟ ಎಲ್ಲ ಡ್ಯಾಮೇಜ್ ಆಗೈತೆ. ಕೆಲಸದವರು ಮಿಸ್ ಮಾಡಿ ಔಷಧಿ ಹೊಡೆದವ್ರೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಚೇತನ್ ನೀಡ್ತಾರೆ. ಚೇತನ್, ಗಾದೆ ಮಾತೆ ಇದೆ, ಹಾಳು ಮಾಡಿದ ಆಳೆ ಅಂತ. ಯಾಕೆ ಈಗ ಆ ಔಷಧಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾದ್ರೆ ಓನರ್ ತೋಟದಲ್ಲಿ ಇರ್ಲಿಲ್ವಾ? ಎಸ್ ವಿದ್ಯಾ, ಏನು ಸಕಲೇಶ್ಪುರ ಭಾಗದಲ್ಲಿ ಕಾಫಿ ಬೆಳೆ ಪ್ರಮುಖವಾದ ಬೆಳೆ. ಅಲ್ಲಿನ ಜನರು ಕಾಫಿ ಬೆಳೆಯನ್ನ ನಂಬಿ ಜೀವನ ನಡೆಸ್ತಾ ಇರ್ತಾರೆ. ಆದ್ರೆ ಈ ಕಾರ್ಮಿಕರು, ನೀವ್ ಹೇಳಿದ ರೀತಿಯಲ್ಲಿ ಕಾರ್ಮಿಕರು ಮಾಡಿದ ಒಂದು ಎಡವಟ್ಟಿಗೆ ಇವತ್ತು ರೈತ ಕಂಗಾಲಾಗಿರೋ ಅಂಥದ್ದು. ಈ ಕಾರ್ಮಿಕರ ಅಚಾತುರ್ಯದ ಹಿನ್ನೆಲೆಯಲ್ಲಿ 2 ಎಕರೆ ಕಾಫಿ ತೋಟ ಸಂಪೂರ್ಣ ನಾಶವಾಗಿದೆ. ಸುಮಾರು 6 ಲಕ್ಷ ಮೌಲ್ಯದ 2 ಎಕರೆಗೂ ಹೆಚ್ಚು ಕಾಫಿ ಬೆಳೆ ನಾಶವಾಗಿರೋ ಅಂಥದ್ದು. ವಿ.ಕೆ. ಸುಬ್ಬೇಗೌಡರು ಏನಿರ್ತಾರೆ, ಅವರಿಗೆ ಸೇರಿದಂತಹ ಕಾಫಿ ತೋಟ ಇದಾಗಿದ್ದು, ಏನು ಮಿಶ್ರಣ ಮಾಡ್ಕೋಬೇಕಾದ್ರೆ ಕ್ರಿಮಿನಾಶಕವನ್ನ ಮಿಶ್ರಣ ಮಾಡ್ಕೊಂಡು ಈ ಕಾಫಿ ಬೆಳೆಯನ್ನ ನಾಶ ಮಾಡಿರೋ ಅಂಥದ್ದು. ಈಗಾಗ್ಲೇ ಒಳಲಹಳ್ಳಿ ಗ್ರಾಮ ಪಂಚಾಯತ್ನ ಬೆಳೆಗಾರರ ಸಂಘದವರು ಏನಿದ್ದಾರೆ, ಅವರು ಕಾಫಿ ತೋಟಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಬೇಕು ಅಂತ ಏನಾದ್ರು ವೈರತ್ವ ಇತ್ತಾ? ಇಲ್ಲ, ಇದು ಏನಾಗಿದೆ ಅಂದ್ರೆ ಅಚಾತುರ್ಯ ಆಗಿರೋ ಅಂಥದ್ದು. ಅಂದ್ರೆ ಅದನ್ನ ಏನು ಇದಕ್ಕೆ ಸಿಂಪಡಣೆ ಮಾಡ್ತಾರೆ ಔಷಧಿ ಅಂತ ಅನ್ಕೊಂಡು ಏನಾಗಿದೆ, ಕಳೆನಾಶಕವನ್ನ ಮಿಶ್ರಣ ಮಾಡ್ಕೊಂಡು ಈ ತರದೊಂದು ಎಡವಟ್ಟಿಗೆ ಕಾರಣ ಆಗಿರ್ತಕ್ಕಂಥದ್ದು ವಿದ್ಯಾ. ಓಕೆ, ಈಗ ಎಷ್ಟು 2.5 ಎಕರೆ. ಈಗ ಈ ವರ್ಷದ ಬೆಳೆ ಮಾತ್ರ ಅಲ್ಲ, ಕಾಫಿ ಗಿಡನೇ ಹೋದಂಗಲ್ವಾ ಅದು ಪೂರ್ತಿ? ಈಗ ಹೌದು ಡೀಟೇಲ್ಸ್ಗೆ ಅಂದ್ರೆ ಈ ಔಷಧಿ ಸಿಂಪಡಣೆ ಮಾಡ್ಬೇಕಾದ್ರೆ ಗಮ್ ಅಂತ ಹಾಕೊಳ್ತಾರೆ. ಅಂದ್ರೆ ಅದು ಅಂಟಿಟ್ಕೊಳ್ಬೇಕು, ಮಳೆ ಬಂದ್ರು ಹೋಗ್ಬಾರ್ದು ಅನ್ನೋ ರೀತಿಯಲ್ಲಿ. ಆ ಪುಣ್ಯಾತ್ಮರು ಏನ್ ಮಾಡಿದ್ದಾರೆ, ಆ ಗಮ್ ಅನ್ನುವಂತ ಔಷಧಿ ಬದಲಿಗೆ ಕಳೆನಾಶಕನ ಮಿಕ್ಸ್ ಮಾಡಿದ್ದಾರೆ. ಕಳೆನಾಶಕ ಅಂದ್ರೆ ಏನೇಳಿ, ಕಳೆಯನ್ನ ಸುಟ್ಟು ಭಸ್ಮ ಮಾಡುತ್ತೆ. ಈಗ ಈ ಹುಲ್ಗರ್ಕೆ ಇದೆಲ್ಲ ಇರುತ್ತಲ್ಲ, ಇವರು ನೇರವಾಗಿ ಅದನ್ನ ಕಾಫಿ ಗಿಡಕ್ಕೆ ಸ್ಪ್ರೇ ಮಾಡಿದ್ದಾರೆ. ಕಾಫಿ ಗಿಡ ಎಲ್ಲ ಸುಟ್ಟು ಕರಕಲಾಗಿ ಹೋಗಿದೆ. ಈಗ ಈ ವರ್ಷದ ಬೆಳೆ ಹೋಯ್ತು ಬಿಡಿ, ಮುಂದಿನ ವರ್ಷಕ್ಕೂ ಉಳ್ಕೊಳ್ಳಲ್ವಲ್ಲ ಗಿಡ, ಅದನ್ನ ಹೇಳಿ ಪಾಪ ಆ ರೈತ ಎಲ್ಲಿಗೆ ಹೋಗ್ಬೇಕು? ಅದಕ್ಕೆ ಹೇಳಿದ್ದು ಹಾಳು ಮಾಡಿದ ಆಳೆ ಅಂತ. ಜೋಪಾನವಾಗಿ ನಿಂತ್ಕೊಂಡು ಇದೆಲ್ಲ ಕೆಲಸ ಮಾಡಿಸ್ಬೇಕು. ನೆಗ್ಲೆಕ್ಟ್ ಆಗಿದೆ ಈಗ.